ಯಾವ ರೀತಿಯಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ವಿಚಾರದಲ್ಲಿ ಖರ್ಗೆ ಅವರು ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ, ಆ ಸಂದೇಶ ಏನು, ಕಾಂಗ್ರೆಸ್ನೊಳಗಿನ ಬೆಳವಣಿಗೆಗಳು ಏನೇನು ಅನ್ನೋದನ್ನ ಡೀಟೇಲ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ಹೈಕಮಾಂಡ್ ಮಾಡಿದೆ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕದನ್ನ. ಪಕ್ಷ ಎಲ್ಲರೂ ಕಟ್ಟಿದ್, ಯಾರೋ ನಾನ್ ಕಟ್ಟಿನಿ ಅಂತಿಲ್ಲ. ನನ್ನಿಂದ ಆಗಿದೆ ಅಂತ ಯಾರು ಹೇಳ್ಬಾರ್ದು. ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ರಾಜ್ಯದಲ್ಲಿ ಬಹುದಿನಗಳಿಂದಲೂ ನಡೆಯುತ್ತಿರುವ ಕುರ್ಚಿ ಕಚ್ಚಾಟಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಿಎಂ ಬದಲಾವಣೆ, ಅಧಿಕಾರ ಹಸ್ತಾಂತರ ಇತ್ಯಾದಿ ಸಮಸ್ಯೆಗಳು ಯಾವುವೂ ಹೈಕಮಾಂಡ್ ಮಟ್ಟದಲ್ಲಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಒತ್ತಿ ಹೇಳಿದ್ದಾರೆ. ನೀವೇ ಸೃಷ್ಟಿಸಿಕೊಂಡ ಸಮಸ್ಯೆ ನೀವೇ ಬಗೆಹರಿಸಿಕೊಳ್ಳಿ ಎಂಬ ಕಿವಿಮಾತು ಹೇಳಿದ್ದಾರೆ. ಹೈಕಮಾಂಡ್ ಮಾಡಿದೇನ ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದ ಆಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ನಿನ್ನೆ ಹೀಗೆ ಹೇಳಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕೂಡ ಮಾತನಾಡಿದ್ರು. ನಿನ್ನೆಯೇ ಎಲ್ಲವನ್ನೂ ಹೇಳಿಯಾಗಿದೆ ಎನ್ನುವ ಮೂಲಕ ನಿನ್ನೆ ಕೊಟ್ಟಿದ್ದ ಖಡಕ್ ಸಂದೇಶವೇ ಫೈನಲ್ ಅನ್ನೋದನ್ನ ದೃಢಪಡಿಸಿದ್ದಾರೆ. ಸರ್, ಸಿಎಂ ಅವರು ಅದೇ ಹೇಳಿದ್ದಾರೆ ಸರ್, ಹೈಕಮಾಂಡ್ ನಮಗೆ ಫೈನಲ್ ಆಗಿ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಎರಡೂವರೆ ವರ್ಷಗಳ ಬಳಿಕ ಅಧಿಕಾರ ಹಸ್ತಾಂತರ ಅಂತೆಲ್ಲ ಕಚ್ಚಾಡುತ್ತಿದ್ದ ನಾಯಕರೆಲ್ಲರೂ ಇದೀಗ ಖರ್ಗೆ ಅವರ ಮಾತುಗಳನ್ನ ಕೇಳಿ ದಂಗಾಗಿದ್ದಾರೆ. ಖರ್ಗೆ ಹೇಳಿಕೆ ಸ್ವಾಗತಿಸಿರುವ ಸಿಎಂ ಸಿದ್ದರಾಮಯ್ಯ ಪಕ್ಷಕ್ಕಿಂತ ಇಲ್ಲಿ ಯಾರೂ ದೊಡ್ಡವರಿಲ್ಲ, ಎಲ್ಲರೂ ಪಕ್ಷನಿಷ್ಠರಾಗಬೇಕೆಂಬ ಸಲಹೆ ನೀಡಿದ್ದಾರೆ. ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ. ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್, ಆ ಚರ್ಚೆ ತರಬೇಡಿ ಇಲ್ಲ ನನಗೆ. ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ನೋಡಿಯ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಹಂಗೆ. ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳುತ್ತಲೇ ಹೊಸ ದಾಳ ಉರುಳಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ಸ್ಥಾನದ ರೇಸ್ನಲ್ಲಿರುವ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯರನ್ನ ಹೈಕಮಾಂಡ್ ಮುಂದುವರೆಸಿದ್ರೆ ಯಾವುದೇ ತಕರಾರು ಇಲ್ಲ, ಸಿದ್ದರಾಮಯ್ಯರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ದಲಿತ ಸಿಎಂ ಮಾಡಿ ಎಂಬ ಬೇಡಿಕೆ ಇಟ್ಟಿದ್ದಾರೆ. ಹಾಗೇನಾದ್ರೂ ಮಾಡೋದಾದ್ರೆ ನನ್ನನ್ನೇ ಮಾಡಿ ಎಂಬ ಮನವಿಯನ್ನೂ ಮಾಡಿಕೊಂಡಿದ್ದಾರೆ. ದಲಿತ ಸಿಎಂ ರೇಸ್ನಲ್ಲಿ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷ ಪಕ್ಷದ ಸಾರಥ್ಯ ವಹಿಸಿದ್ದಾರೆ. ಪರಮೇಶ್ವರ್ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಸಿಎಂ ಆಗುವ ಅವಕಾಶ ಸಿಕ್ಕಿಲ್ಲ. ಹಲವು ಖಾತೆಗಳನ್ನು ನಿಭಾಯಿಸಿರುವ ಅನುಭವವಿದ್ದು ಪಕ್ಷ ಹಾಗೂ ಆಡಳಿತದಲ್ಲಿ ಕ್ಲೀನ್ ಇಮೇಜ್ ಇದೆ. ಪರಮೇಶ್ವರ್ ಸಿಎಂ ಆದ್ರೆ ಸಿದ್ದರಾಮಯ್ಯ ಕೂಡ ಒಪ್ಪುತ್ತಾರೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕುರ್ಚಿ ಕಚ್ಚಾಟದ ಬಗ್ಗೆ ಖರ್ಗೆ ಸಂದೇಶಕ್ಕೆ ಸಹಮತ ಸೂಚಿಸುವ ಮೂಲಕ ಮನವೊಲಿಕೆ ಪ್ರಯತ್ನ ಮಾಡಿದ್ದಾರೆ ಪರಮೇಶ್ವರ್. ಅವ್ರು ಹೇಳಿದ್ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ.
ಆದರೆ ಅವ್ರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್, ಅಲ್ಲಿಗೆ ಹೋಗೋದು ಬೇಡವಾ? ಅಲ್ಲ, ಅದನ್ನ ಅವ್ರು ಹೇಳಿದಾರಲ್ಲ, ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಸಿಎಂ ಬದಲಾವಣೆ ಆದರೆ ದಲಿತರನ್ನೇ ಮಾಡಿ ಎಂದೂ ಕೂಡ ಕೆಲ ಶಾಸಕರು ಬೇಡಿಕೆ ಇಡುತ್ತಿದ್ದಾರೆ. ಏನು ಸಿಎಂ ಮುಖ್ಯಮಂತ್ರಿ ಮಾಡೋದು ಬಿಡೋದು ಎಲ್ಲವನ್ನು ಹೈಕಮಾಂಡೇ ಅಂತಿಮ ತೀರ್ಮಾನ ತಗೊಳ್ಳೋದು. ಹೈಕಮಾಂಡ್ ಬಿಟ್ಟರೆ ಅವರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಶಾಸಕರು ಬದ್ಧವಾಗಿರ್ತೀವಿ. ಅದನ್ನು ದಲಿತರದ್ದು ಕೂಗು ಕೇಳ್ತಕ್ಕಂಥದ್ದು ನಮ್ಮ ಎಲ್ಲ ಸಮುದಾಯ ಕೇಳೋಕ್ಕೆ ಹಕ್ಕೈತಿ. ನಾವು ಮಾನವೀಯತೆಯಿಂದ ಒಂದು ಮನವಿ ಮಾಡ್ಕೊಂತೀವಿ, ಅದು ಕೊಡೋದು ನಿರ್ಣಯ ತಗೊಳ್ಳೋದು ಹೈಕಮಾಂಡ್ ಬಿಟ್ಟಿರ್ತಾರೆ. ಸಿದ್ದು ಆಪ್ತರ ಮನವೊಲಿಕೆಗೆ ಡಿಕೆಶಿ ಪ್ರಯತ್ನ, ವಿಶ್ವಾಸದೊಂದಿಗೆ ಸಂಖ್ಯಾಬಲ ಹೆಚ್ಚಳದ ತಂತ್ರ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಪ್ತರನ್ನ ಇತ್ತೀಚೆಗೆ ಭೇಟಿ ಮಾಡುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಎಂಬಿ ಪಾಟೀಲ್ ಭೇಟಿಯಾಗಿದ್ದ ಡಿಕೆ ಕಳೆದ 3 ದಿನಗಳಲ್ಲಿ 2ನೇ ಬಾರಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಭೇಟಿ ಮಾಡಿದ್ದರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನೆಪದಲ್ಲಿ ಉಭಯ ನಾಯಕರ ಮಾತುಕತೆ ನಡೆದಿದೆ. ಇಬ್ಬರ ನಡುವಿನ ಮಾತಿನೇಟು ಮರೆತು ರಾಜಣ್ಣ ಜೊತೆ ಮಾತುಕತೆ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ. ಕುರ್ಚಿ ಕಚ್ಚಾಟದ ನಡುವಿನ ಈ ಭೇಟಿ ಸಹಜವಾಗೇ ಕುತೂಹಲ ಮೂಡಿಸಿದ್ದರೂ ಕೂಡ ಡಿಕೆ ರಾಜಣ್ಣ ಭೇಟಿ ಮಾಡೋದ್ರಲ್ಲಿ ತಪ್ಪೇನು ಅನ್ನೋದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ರಾಜಣ್ಣ ಅವರು ನಿನ್ನೆ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಮಾಡಲಿ, ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಡಿಕೆ ಶಿವಕುಮಾರ್. ವಾಟ್ ಈಸ್ ರಾಂಗ್ ಇನ್ ದಟ್? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. ಕೆಪಿಸಿಸಿ ಅಧ್ಯಕ್ಷರು ಯಾರು? ಇನ್ನು ಹಿಂದೆ ರಾಜಣ್ಣನವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನನ್ನಾಗಿ ಮಾಡಿದ್ದೆ ಎಂಬ ಡಿಕೆ ಹೇಳಿಕೆಯನ್ನ ತಳ್ಳಿಹಾಕಿರುವ ಸಿಎಂ ಸಿದ್ದರಾಮಯ್ಯ ರಾಜಣ್ಣನವರಿಗೆ ಸ್ಥಾನಮಾನ ಕೊಟ್ಟಿದ್ದು ಎಸ್ಎಂ ಕೃಷ್ಣ ಸರ್ಕಾರ ಎಂದಿದ್ದಾರೆ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಎಸ್ಎಂ ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತ ಎಂತದ್ದು? ನನಗೂ ಆಪ್ತರೆ, ಯಾರು ಆಪ್ತರಿಲ್ಲ? ನಾನು ಸಿಎಂ ಆಪ್ತರಲ್ವಾ? ಈ ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು, ಅದರಿಂದ ಸರ್ಕಾರ ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಇನ್ನಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಾಳೆಯ ದೆಹಲಿ ಪ್ರವಾಸ. ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಸಭೆಯಲ್ಲಿ ಭಾಗಿಯಾಗಲು ದೆಹಲಿಗೆ ಹೋಗ್ತಿರುವ ಡಿಕೆಶಿ ಹೈಕಮಾಂಡ್ ನಾಯಕರನ್ನ ಪ್ರತ್ಯೇಕವಾಗಿ ಭೇಟಿಯಾಗ್ತಾರಾ ಎಂಬ ಪ್ರಶ್ನೆಗಳೂ ಎದ್ದಿವೆ. ಈಗ ಸಮಸ್ಯೆನೇ ಇಲ್ವಲ್ಲ ಬಗೆಹರಿಸಕ್ಕೆ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಾನೇನು ಹೇಳಬೇಕು ಹೇಳಿದ್ದೀನಿ, ಚೀಫ್ ಮಿನಿಸ್ಟರ್ ಹೇಳಬೇಕು ಏನು ಹೇಳಬೇಕು ಹೇಳಿದ್ದೀನಿ, ಖರ್ಗೆ ಸಾಹೇಬ್ರು ಏನು ಹೇಳಬೇಕು ಹೇಳಿದ್ದೀನಿ. ಯಾವ ಸಮಸ್ಯೆನೂ ಇಲ್ಲ, ಬಗೆಹರಿಸ್ಕೊಳ್ಳೋಕ್ಕೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸಿಎಂ ಕುರ್ಚಿಗಾಗಿ ಸಿದ್ದು ಡಿಕೆ ಜಗಳದ ಮಧ್ಯೆಯೇ 3ನೇಯವರು ಸಿಎಂ ಆಗಲಿ ಎಂಬ ಕೂಗಿಗೆ ಇದೀಗ ಸ್ವಾಮೀಜಿಗಳು ದನಿಗೂಡಿಸಲು ಶುರು ಮಾಡಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ಹುಲಸೂರು ಶಿವಾನಂದ ಸ್ವಾಮೀಜಿ ಮಾತನಾಡಿ ಡಿಕೆಶಿ ಸಿದ್ದರಾಮಯ್ಯ ಇಬ್ಬರನ್ನೂ ಬಿಟ್ಟು ಈಶ್ವರ್ ಖಂಡ್ರೆ ಅವರನ್ನ ಸಿಎಂ ಮಾಡಿ ಎಂದಿದ್ದಾರೆ. ಹಿಂದೆ ಯಡಿಯೂರಪ್ಪ ಬೆನ್ನಿಗೆ ನಿಂತಂತೆ ಈ ಬಾರಿ ಖಂಡ್ರೆ ಬೆನ್ನಿಗೆ ನಿಲ್ಲುತ್ತೇವೆ ಎಂಬ ಸಂದೇಶ ರವಾನಿಸಿದ್ದಾರೆ. ಅವಶ್ಯಕತೆ ಬಂದರೆ ಮಠಾಧೀಶರ ನಿಯೋಗ ಹೈಕಮಾಂಡ್ ಭೇಟಿ ಮಾಡಿ ಮನವಿ ಮಾಡ್ತೇವೆ ಎಂದಿದ್ದಾರೆ. ನಾವು ಲಿಂಗಾಯತರ ಪರವಾಗಿ ಬ್ಯಾಟ್ ಬೀಸಲಿಕ್ಕೆ ಹೋಗಂಗಿಲ್ಲ, ಹೇಳಲಿಕ್ಕೆ ಹೋಗಂಗಿಲ್ಲ. ಆದರೆ ಈ ಭಾಗದ ಜನತೆ ಎಲ್ಲರೂ ಇಚ್ಛೆ, ಕೇವಲ ಲಿಂಗಾಯತರದಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಇಚ್ಛೆ ಏನಂತ ಕೇಳಿದಾಗ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳೇ ಆಗಬೇಕಂತದ. ಅದಕ್ಕೆ ಎಲ್ಲ ನಾವರ ಒತ್ತಾಯ ಮಾಡೇ ಮಾಡ್ತಿದ್ವು. ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ಇವತ್ತು ನಿಜವಾಗಿ ಅದು ಮುಖ್ಯಮಂತ್ರಿಯ ಸಮಾನವಾಗಿರ್ತಕ್ಕಂಥ ಕುರ್ಚಿ ಅದು. ಇವತ್ತು ಇಡೀ ರಾಷ್ಟ್ರೀಯ ಅಧ್ಯಕ್ಷರಂದರೆ ವೀರಶೈವ ಮಹಾಸಭಾ, ವೀರಶೈವ ಲಿಂಗಾಯತ್ ಮಹಾಸಭಾ ಅದು. ಅದಕ್ಕಾಗಿ ಆದಷ್ಟು ಏನು ಕೇಳಿದಾಗ ನಮ್ಮೆಲ್ಲರ ಒತ್ತಾಯ ಅದ. ಈ ಮಧ್ಯೆ ಕಾಂಗ್ರೆಸ್ನೊಳಗಿನ ಕುರ್ಚಿ ಗಲಾಟೆಗಳು ಪ್ರತಿಪಕ್ಷಗಳಿಗೆ ದಿನದಿನವೂ ಆಹಾರವಾಗುತ್ತಿದೆ. ಸದನದಲ್ಲಿ ತರಾಟೆಗೆ ತೆಗೆದುಕೊಂಡ ಬಳಿಕ ಇದೀಗ ಬೀದಿ ಬೀದಿಗಳಲ್ಲೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿವೆ ಪ್ರತಿಪಕ್ಷಗಳು. ಕುರ್ಚಿ ಫೈಟ್ ನಮಗೆ ಯಾಕೆ ಬರ್ತದೆ? ಈಗ 136 ಸೀಟ್ ಇದೆ. ಅವರು ಜನಕ್ಕೆ ಮನೋರಂಜನೆ ಕೊಡೋದಕ್ಕೆ ಪ್ರತಿನಿತ್ಯ ಕುರ್ಚಿ ವಿಷಯ ಎತ್ಕೊಂಡಿದ್ದಾರೆ. ಈಗಾಗಲೇ 3 ವರ್ಷ ಮುಗೀತಾ ಇದೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿಗೆ ಹಿಡಿತಾರೆ
ಇದು ನಮ್ಮ ಮುಂದಿರತಕ್ಕಂಥದ್ದಲ್ಲ. ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಕಾರಣ ಏನಂತಂದ್ರೆ ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲೇ ಹೊರತು ದೆಹಲಿಯಲ್ಲ ಎಂಬ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಮುಂದುವರಿಯುತ್ತಾರೆ ಅಂತ ಹೇಳಬೇಕಾಗಿತ್ತು. ಭವಿಷ್ಯ ಅಷ್ಟು ಧೈರ್ಯ ಹೈಕಮಾಂಡ್ಗಿಲ್ಲ. ಯಾಕೆಂತಂದ್ರೆ ಹೈಕಮಾಂಡ್ ಅಂತಕ್ಕಂಥದ್ದೇ ಕಾಂಗ್ರೆಸ್ನಲ್ಲಿ ಈಗ ಕಾಣದೇ ಆಗಿದೆ. ಮುಖ್ಯಮಂತ್ರಿ ಕೇಳಿ, ಉಪಮುಖ್ಯಮಂತ್ರಿಗಳು ಕೇಳಿ, ಎಲ್ಲರೂ ಏನ್ ಹೇಳ್ತಾ ಇದ್ರು, ಹೈಕಮಾಂಡ್ ಬಗೆಹರಿಸುತ್ತೆ. ಹೈಕಮಾಂಡ್ ಏನ್ ಹೇಳುತ್ತೋ ನಾವು ಕೇಳ್ತೀವಿ. ಹೈಕಮಾಂಡ್ ಇವತ್ತು ದುರ್ಬಲ ಆಗೋಯ್ತಲ್ಲ, ಒಪ್ಕೊಂಡಂಗಾಯ್ತಲ್ಲ. ಕುರ್ಚಿ ಕಚ್ಚಾಟಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಂತೆ ಸ್ಪಷ್ಟಪಡಿಸುತ್ತಿದೆ ಖರ್ಗೆ ಮಾತುಗಳು. ಆದರೂ ಸಿಎಂ ಡಿಸಿಎಂ ತೆರೆಮರೆಯಲ್ಲೇ ಸಿಎಂ ಕುರ್ಚಿ ಬಗ್ಗೆಯೇ ಕಸರತ್ತು ಮಾಡುತ್ತಲೇ ಇದ್ದಾರೆ. ರಾಹುಲ್, ಸೋನಿಯಾ, ಖರ್ಗೆ ಸಮ್ಮುಖದಲ್ಲೇ ಅಧಿಕೃತ ಸಂದೇಶ ಬಾರದ ಕಾರಣಕ್ಕೆ ನಿತ್ಯವೂ ಒಂದೊಂದು ಬೆಳವಣಿಗೆಗಳು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.